ನಮ್ಮ ಕರ್ನಾಟಕದ KSRTC ಬಸ್ಗಳು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಬೆಸ್ಟ್ ಫೆಟಲಿಟೀಸ್ನ ಬಸ್ಗಳು. ಆ್ಯಂಡ್ KSRTC ಬಸ್ನಲ್ಲಿ ದಿನಕ್ಕೆ 80 ಲಕ್ಷಕ್ಕಿಂತ ಜಾಸ್ತಿ ಪ್ಯಾಸೆಂಜರ್ಸ್ಗಳು ಟ್ರಾವೆಲ್ ಮಾಡ್ತಾರೆ. KSRTC ಬಸ್ಗಳು ಇವತ್ತಿನ ದಿನದಲ್ಲಿ 24,000ಕ್ಕಿಂತ ಜಾಸ್ತಿ ಬಸ್ಸಸ್ಗಳಿವೆ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಪ್ರತಿ ವರ್ಷ 5 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಮಾಡ್ತಾರೆ. ಬಟ್ ಈ ಬಸ್ಸಸ್ನ ಶುರು ಮಾಡಿದವರು ಯಾರು? 1948ರಲ್ಲಿ ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್. ಜನಗಳಿಗೆ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಜನಗಳೆಲ್ಲ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತಾ ಇದ್ರು. ಈ ಪ್ರಾಬ್ಲಮ್ನೇ ನೋಡಿ MGRDD ಅಂದ್ರೆ ಮೈಸೂರು ಗೌರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಸೆಟಪ್ ಆಯಿತು. ಆ್ಯಂಡ್ ಆ ಟೈಮಲ್ಲಿ ಮೈಸೂರಿನ ಮಹಾರಾಜ ಅವರ ಅಂಡರಲ್ಲಿ ಅವರ ಮೇನ್ ಮೋಟಿವ್ ಏನಪ್ಪ ಅಂದರೆ ಜನಗಳಿಗೆ ಸೇಫ್ ಆ್ಯಂಡ್ ಅಫೋರ್ಡೆಬಲ್ ಟ್ರಾನ್ಸ್ಪೋರ್ಟೇಷನ್ ಸಿಗಬೇಕು. ಆಗ ಅವರು ಪ್ಲ್ಯಾನ್ ಮಾಡಿ ಮೈಸೂರು ಸ್ಟೇಟ್ಗೆ 120 ಬಸ್ಗಳನ್ನ ತಂದು ಟ್ರಾನ್ಸ್ಪೋರ್ಟೇಷನ್ ಫೆಟಲಿಟೀಸ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈ ಟ್ರಾನ್ಸ್ಪೋರ್ಟೇಷನ್ ಫೆಟಲಿಟೀಸ್ನ ಮ್ಯಾನೇಜ್ ಮಾಡೋದಕ್ಕೆ BMTC, NWKRTC, NEKRTC ಆ್ಯಂಡ್ KSRTC ಈ ಥರ ಅವರು ಬಸ್ಗಳನ್ನ ಸ್ಪ್ಲಿಟ್ ಮಾಡಿದ್ರು. ಇವತ್ತಿನ ದಿನದಲ್ಲಿ 24,000 ಬಸ್ಸಸ್ಗಿಂತ ಜಾಸ್ತಿ ಇವೆ.